90-100 ವರ್ಷ ಸಮೀಪಿಸಿದ ಯಲ್ಲಾಲಿಂಗ ಮಹಾರಾಜ ತನ್ನ ಗುರುವಿಗಾಗಿ ಕಾಯುತ್ತಾ ಕುಳಿತಿದ್ದ. ಮುಂದಿನ ಮಠದ ಅಧಿಪತಿ ಮಠದ ಗುರುವನ್ನ ಹುಡುಕಾಡುವ ಸಮಯದೊಳಗ ಅಂದಿನ ದಿವಸ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ ಯಲ್ಲಾಲಿಂಗ ಮಹಾರಾಜನ ಕನಸಿನೊಳಗ ಬಂದು ಹೇಳುತ್ತಾನ, ಯಲ್ಲಾಲಿಂಗ, ನಾ ಹೇಳಿನಲ್ಲೋ, ನಾನೇ ಮತ್ತೆ ಹುಟ್ಟಿ ಬರ್ತೀನಿ ಅಂತ ಹೇಳಿನಲ್ಲ, ಹೋಗು, ಕಲಬುರಗಿಯ ಜಿಲ್ಲೆ ಆಳಂದ ತಾಲೂಕ ಜಂಬಿಗೆಯ ಹಿರೇಮಠದೊಳಗ ಹುಟ್ಟಿ ಬಂದೀನಿ, ಹೋಗಿ ಬಾ ಅಂತ ತಿಳ್ಕೊಂಡು ಹೇಳಿದಾಗ ತಡ ಮಾಡದೆ ಯಲ್ಲಾಲಿಂಗ ಮಹಾರಾಜ ಕಲಬುರಗಿಯ ಜಿಲ್ಲೆ ಆಳಂದ ತಾಲೂಕ ಜಂಬಿಗೆಯ ಗ್ರಾಮಕ್ಕೆ ಬರುತ್ತಾನೆ. ಸಿದ್ದರಾಮ ಶಿವಯೋಗಿಯ ತಾಯಿ ಶರಣಮ್ಮ ತಂದೆಯಾಗಿರುವಂತ ಚನ್ನವೀರಯ್ಯನವರ ನೋಡಿದ. ತೊಟ್ಟಿಲೊಳಗಿರುವಂತ ಶಿಶು ಸಿದ್ದರಾಮ ಶಿವಯೋಗಿಯ ದರ್ಶನ ಮಾಡಿದ್ದ. ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ ಯಲ್ಲಾಲಿಂಗ ಮಹಾರಾಜಗೆ ಹೇಳಿದ್ದ, ನಾನೇ ಹುಟ್ಟಿ ಬಂದಿ ನನ್ನಕ್ಕ ನಿನಗೊಂದು ಕುರು ಹೇಳ್ತೀನಿ. ಏನು ಅಂತಂದ್ರ, ಕಾಲಿನೊಳಗ ಬಲಪಾದದೊಳಗ ಪದ್ಮ ಇರ್ತಾದ, ಕಿವಿ ಒಳಗ ರಂಧ್ರ ಇರ್ತಾದ, ಅದು ಅವ್ರಿಗೆ ಅದಾವಂದ್ರ ನಾನೇ ಹುಟ್ಟಿ ಬಂದಿನಂತ ತಿಳ್ಕೊಂಡಾಗ ಜಂಬಿಗೆಯ ಗ್ರಾಮಕ್ಕೆ ಬಂದವನೇ ಶಿಶುವಾಗಿರುವಂತ ಸಿದ್ದರಾಮನನ್ನ ನೋಡಿದ. ಪಾದದೊಳಗ ಪದ್ಮ, ಕಿವಿ ಒಳಗ ರಂಧ್ರ, ಶಿಶುವನ್ನ ನೋಡಿ ಯಲ್ಲಾಲಿಂಗ ಮಹಾರಾಜ ಅಂತಾನ, ನನ್ನಪ್ಪ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜ ಮತ್ತೆ ಹುಟ್ಟಿ ಬಂದಾನಂತ ತಿಳ್ಕೊಂಡು ಪ್ರಾರ್ಥಿಸಿದ. ಜನಸಿ ಭವಕ್ಕೆ ಬಂದ ಭಾಗ್ಯಜ್ಯೋತಿ ಬೆಳಗುವೆಯಂದ ಮುರಹರಿ ಮುಕುಂದ. ಶಿವಲೋಕದಿಂದ ಸಿದ್ಧರಾಮ ಬಂದ ಅಂತ ತಿಳ್ಕೊಂಡು ಯಲ್ಲಾಲಿಂಗ ಮಹಾರಾಜ ಯಾವಾಗ ಸಿದ್ಧರಾಮ ಶಿವಯೋಗಿಯನ್ನ ನೋಡಿ ಶರಣಮ್ಮ ತಾಯಿ ಚನ್ನವೀರಯ್ಯನವರಿಗೆ, ಯಪ್ಪ, ಮುಗುಳ ಕೋಡದ ಮಠದ ಅಧಿಪತಿ ವರ್ಯ ನನ್ನ ಗುರುದೇವ ಅಂತ ತಿಳ್ಕೊಂಡು ಅವರಿಗೆ ಆಶೀರ್ವಾದವನ್ನ ಮಾಡಿ ಸಿದ್ಧರಾಮ ಶಿವಯೋಗಿಯನ್ನ ಮುಂದೆ ಬರಮಾಡಿಕೊಳ್ಳುತ್ತಾರೆ. ಸಿದ್ಧರಾಮ ಶಿವಯೋಗಿಗಳು ಮುಗುಳ ಕೋಡ ಮಠದೊಳಗ ಉತ್ತರಾಧಿಕಾರಿಗಳಾಗಿ ಇರುವಾಗ ಯಲ್ಲಾಲಿಂಗ ಮಹಾರಾಜರು ಜಪ ತಪ ಪೂಜೆ ಈ ಬಂದ ಭಕ್ತರಿಗೆ ಆಶೀರ್ವಾದವನ್ನ ಮಾಡುತ್ತಾ ಇರಬೇಕಾದ್ರ ಯಲ್ಲಾಲಿಂಗ ಮಹಾರಾಜರ ದೇಹ ಅಜಾನುಬಾಹುವಾಗಿರುವಂತ ಶರೀರ, ಮಂತ್ರಮಯವಾಗಿರುವಂತ ಶರೀರ, ಈ ಶರೀರವನ್ನ ಮನುಕುಲಕ್ಕಾಗಿ ಸೀಮಿತವಾಗಿಟ್ಟ ಯಲ್ಲಾಲಿಂಗ ಮಹಾರಾಜರ ಆರೋಗ್ಯದೊಳಗ ಏರುಪೇರಾಗಿರುವಂತ ಸಂದರ್ಭ, ಎದ್ದು ನಡೆಯಕ್ಕಾಗದೆ ಇರುವಂತ ಗಳಿಗೆ ಒಳಗ ತನ್ನ ಗುರುವೇ ಮರಳಿ ಹುಟ್ಟಿ ಬಂದಾನಂತ ತಿಳ್ಕೊಂಡು ಸಿದ್ಧರಾಮ ಶಿವಯೋಗಿಗೆ ಕೇಳುತ್ತಾನೆ, ಯಪ್ಪ ಸಿದ್ಧರಾಮ, ಭುವಿಗೆ ಬಂದ ಕಾರ್ಯ ಮುಗಿಯಿತು, ನನ್ನ ಮುಂದ ಕಾರ್ಯವನ್ನ ನೀ ಮಾಡಬೇಕಾಗ್ಯಾದ, ನನಗ ಅಪ್ಪಣಿಯನ್ನ ಕೊಡುವಂತ ತಿಳ್ಕೊಂಡು ವಾಕ್ಸಿದ್ಧಿ ಪುರುಷನಾಗಿರುವಂತ ಸಿದ್ಧರಾಮ ಶಿವಯೋಗಿಗೆ ಆ ಯಲ್ಲಾಲಿಂಗ ಮಹಾರಾಜರು ಅಪ್ಪಣಿಯನ್ನ ಕೇಳುತ್ತಿರುವಂತ ಸಮಯದೊಳಗ ಸಿದ್ಧರಾಮ ಶಿವಯೋಗಿಗಳು, ನನ್ನಪ್ಪ ಯಲ್ಲಾಲಿಂಗ ಮಹಾರಾಜ ಮಕ್ಕಳಿಲ್ಲದವರಿಗೆ ಮಕ್ಕಳ ಸಂತಾನವನ್ನು ಕೊಟ್ಟ, ರೋಗಿಗಳ ರೋಗ ನಿವಾರಣೆಯನ್ನ ಮಾಡಿದ, ಸತ್ತವರಿಗೆ ಪುನರ್ಜನ್ಮವನ್ನ ನೀಡಿದ, ಮಕ್ಕಳಿಲ್ಲ ಜೊತೆಗೆ ಕಣ್ಣಿಲ್ಲದವರಿಗೆ ಕಣ್ಣನ್ನ ಕೊಟ್ಟ, ಅನಂತ ಲೀಲೆಗಳ ಮಾಡಿದ ನನ್ನಪ್ಪ ಯಲ್ಲಾಲಿಂಗ ಇನ್ನಿಷ್ಟು ದಿನಗಳ ಕಾಲ ಇರಬೇಕು ಅನ್ನುವಂತ ಭಾವದೊಳಗಿರಬೇಕಾದರ ಮುಗುಳ ಕೋಡದ ಭಕ್ತ ಬಳಗಕ್ಕ ಸಿದ್ಧರಾಮ ಶಿವಯೋಗಿಗಳಿಗೆ ಅಲ್ಲಿರುವಂತ ಜನ ಸಮೂಹಕ ಯಲ್ಲಾಲಿಂಗ ಮಹಾರಾಜರಂತಾರೆ, ಯಪ್ಪ ಎಷ್ಟು ದಿವಸ ಇದ್ದರೇನದ, ಒಂದು ದಿವಸ ಶಿವನ ಪಾದವನ್ನ ಸೇರಲೇಬೇಕು. ಕಾರಣ, ಬಾಡದ ಹೂವಿಲ್ಲ, ಬಾಡದ ಮುನ್ನವೇ ಮುಡಿಯಬೇಕು, ಕೊಳೆಯದ ಹಣ್ಣಿಲ್ಲ, ಕೊಳೆಯದ ಮುನ್ನವೇ ತಿನ್ನಬೇಕು, ಹಳಸದ ಅಡುಗೆ ಇಲ್ಲ, ಹಳಸದ ಮುನ್ನವೇ ಉಣ್ಣಬೇಕು, ಸಾಯದ ಮನುಜರಿಲ್ಲ, ಸಾಯದ ಮುನ್ನವೇ ಸದ್ಗತಿ ಹೊಂದಬೇಕನ್ನುವಂತ ಅನುಭವದ ನುಡಿಗಳನ್ನ ತೂರ್ಯಾತೀತದೊಳಗಿರುವಂತ ಯಲ್ಲಾಲಿಂಗ ಮಹಾರಾಜ ಸಿದ್ಧರಾಮ ಶಿವಯೋಗಿಯನ್ನ ಮೊದಲು ಮಾಡಿಕೊಂಡು
ಮುಗಳು ಕೋಡದ ಭಕ್ತ ಬಳಗಕ್ಕ ಹೇಳುತ್ತಿರುವಂತ ಸಮಯದೊಳಗ ಇಪ್ಪ ನೀ ಇರಬೇಕು ಅಂತ ಭಕ್ತ ಬಳಗ ನಾ ಬಂದ ಕಾರ್ಯ ಮುಗದಾದ ಶಿವನ ಪಾದವನ್ನ ಸೇರಬೇಕಾಗ್ಯಾದ ಅಂತ ಯಲ್ಲಾಲಿಂಗ ಮಹಾರಾಜ ಅಂತಾನ. ಮರಣ ಬಂದರೇನು ಶಿಟ್ಟಿಲ್ಲ, ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ ಅಂತಾನೆ ಅನುಭಾವಿ. ಮರಣ ಬಂದರೇನು ಸಿಟ್ಟಿಲ್ಲ, ಮರಿಗೆ ಬಿಟ್ಟಿಲ್ಲ. ಮರಣ ಬಂದರೇನು ಸಿಟ್ಟಿಲ್ಲ, ಬಿಟ್ಟ ಮಾತ್ಮರಿಗೆ ಬಿಟ್ಟಿಲ್ಲ. ಮಾನವರಿವರೇನು ಗಟ್ಟಿಲ್ಲ, ಮಾನವರಿವರೇನು ಗಟ್ಟಿಲ್ಲ. ಮಹಾದೇವನ ಹಿರಿದವರ್ಯಾರು ಕೆಟ್ಟಿಲ್ಲ. ಯಲ್ಲಾಲಿಂಗ ಮಹಾರಾಜ ಹೇಳ್ತಾನೆ, ಅಪ್ಪ ಮರಣ ಬಂದರೇನು ಶಿಟ್ಟಿಲ್ಲ, ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ ಅನುಭಾವಿಗಳು ಹೇಳ್ಯಾರ. ಸಾವು ಯಾರಿಗೆ ಬಿಟ್ಟದ? ಸಾವಿನ ಮನೆಗೆ ಸಾವಿರ ಬಾಗಿಲು ಮುಚ್ಚುವುದೆಂತೋ ಗೊತ್ತಿಲ್ಲ. ಬೆಚ್ಚನೆ ಜಾಗ ಬೇಡ ಎಂದರೂ ವಿಧಿಯು ಯಾರನ್ನು ಬಿಟ್ಟಿಲ್ಲ. ಅರಸನಾಗಿ ಮೆರೆದರೇನು, ತಿರುಕನಾಗಿ ತಿರುಗಿದರೇನು, ಸಾವ ಯಾರಿಗೂ ಬಿಟ್ಟಿಲ್ಲ ಅಂತ ತಿಳ್ಕೊಂಡು ಯಲ್ಲಾಲಿಂಗ ಮಹಾರಾಜ ಜಪವನ್ನ ಮಾಡುತ್ತಾ ಗುರುವಿನ ಧ್ಯಾನವನ್ನ ಮಾಡುತ್ತಾ ಯಲ್ಲಾಲಿಂಗ ಪ್ರಭುದೇವ 125 ವರ್ಷ ಬದುಕಿರುವಂತ ಪುಣ್ಯ ಪುರುಷ 5/2/1986 ಲಿಂಗವನ್ನ ಜಪವನ್ನ ಮಾಡುತ್ತಾ ಕೈ ಒಳಗ ಜಪಮಣಿ ಹಿಡಿದು ಗುರುವಿನ ಧ್ಯಾನವನ್ನ ಮಾಡುತ್ತಾ 5/2/1986 ಶಿವನೊಳಗ ಬರೀತಾ ಇದ್ದಾರೆ. ಸಾಂಬಜಯ ನಮ ಪೂಜೆ ಮಾಡಿ ನೀರು ತಗೊಂಡು ಬಾ, ಇವತ್ತಿ ಕುಂಕುಮ ಹಚ್ಚಿ ಕರ್ಪೂರ ಬೆಳಗಿ ಕಾಯಿ ಹೊಡಿ. ಯಲ್ಲಾಲಿಂಗ ಮಹಾರಾಜರು ಲಿಂಗೈಕ್ಯರಾಗಿರುವಂಥ ಸಂದರ್ಭದೊಳಗ ಇಡೀ ನಾನಾ ರಾಜ್ಯದಿಂದ ಭಕ್ತ ಸಾಗರ ಬಂದು ಬೇಡಿದವರಿಗೆ ಬೇಡಿದ್ದ ವರ ಕೊಟ್ಟ ನಮ್ಮಪ್ಪ ನಮ್ಮನ್ನೆಲ್ಲ ಬಿಟ್ಟು ಅಗಲಿ ಹೋದೆಯಾ ಅಂತ ತಿಳ್ಕೊಂಡು ಕಣ್ಣೀರವನ್ನು ಸುರಿಸಿದಾಗ ಎಲ್ಲರೂ ಅಂತಿಮ ಯಾತ್ರೆ ಒಳಗ ಪಾಲ್ಗೊಂಡು ಯಲ್ಲಾಲಿಂಗ ಮಹಾರಾಜರ ದರ್ಶನವನ್ನ ಮಾಡಿ ಅವರ ಸಮಾಧಿಯನ್ನ ಷಡಕ್ಷರಿ ಸಿದ್ಧರಾಮ ಶಿವಯೋಗಿಗಳವರ ಸನ್ನಿಧಾನದೊಳಗ ಪಾವನ ಸಾನ್ನಿಧ್ಯದೊಳಗ ನಿರ್ಮಾಣವನ್ನ ಮಾಡ್ತಾರೆ. ಮುಂದ ಮುಗಳು ಕೂಡ ಜಿಡಗ ಅಚಲೇರಿ ಮಠದ ಒಡೆಯರಾಗಿ ಸಿದ್ಧರಾಮ ಶಿವಯೋಗಿಗಳು ಯಲ್ಲಾಲಿಂಗ ಮಹಾರಾಜರ ಧ್ಯಾನವನ್ನ ಮಾಡುತ್ತಾ ಗುರು ಪರಂಪರೆ ಒಳಗ ಬದುಕನ್ನ ಸಾಗಿ ಭಕ್ತರನ್ನ ಉದ್ಧಾರ ಮಾಡ್ತಾ ಇದ್ದಾರೆ ಅಂದ್ರೊಂದಿಗೆ ಪುರಾಣ ಮಹಾಮಂಗಲ ಆಯಿತು. ಒದಗಿ ಬಂದ ಸೇವೆಯನ್ನ ಯಲ್ಲಮ್ಮ ತಾಯಿ ಪಾದಕ ಸಮರ್ಪಣೆ ಮಾಡ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮವನ್ನು ಆಲಿಸೋಣ.